ಹಲೋ ಹಲೋ ಸರ್, ನಮಸ್ಕಾರ. ನಾವು ಜೆಕೆ ನ್ಯೂಸ್ ಕನ್ನಡದಿಂದ ಮಾತಾಡ್ತಾ ಇರೋದು ಸರ್. ನಮಸ್ಕಾರ. ಸರ್, ಈಗಾಗಲೇ ಏನಪ್ಪಾ ಅಂದ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಲೋಕಸಭೆ ಟಿಕೆಟ್ ಹಂಚಿಕೆಯಲ್ಲಿ ಏನೋ ಒಂದು ಗೊಂದಲ ಆಗಿ ಭಗವಂತ್ ಖೋಬನ್ ಅವರು ಅಸಮಾಧಾನದಿಂದ ಹೊರ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಹೊರ ಆಗ್ತಾ ಇದೆ. ಇದ್ರ ಬಗ್ಗೆ ಇಲ್ಲ, ಆ ತರ ಏನ್ ಟಿಕೆಟ್ ಹಂಚಿಕೆ ಬಗ್ಗೆ ಯಾವುದು ಇವತ್ತು ಸಭೆ ಇದ್ದಿಲ್ಲ. ಇವತ್ತು ಸಭೆ ಕರೆದಿದ್ದು ರಾಜ್ಯಾಧ್ಯಕ್ಷರು. ಲೋಕಸಭೆ ಚುನಾವಣೆಯಲ್ಲಿ ನಾವ್ ಯಾವ ತರ ತಯಾರಿ ಮಾಡ್ಕೋಬೇಕು, ನಾವು ಗೆದಿಲ್ಲಕ್ಕ 28 ಕ್ಷೇತ್ರ ರಾಜ್ಯದಲ್ಲಿನ ಯಾವ ತರ ನಾವು ಜಿಲ್ಲಾ ವೈಸು ಆದ್ರೆ ಇವತ್ತ ನಮ್ಮ ಏನು ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳು ಇದೆಯಲ್ಲ, ಆ 5 ಜಿಲ್ಲೆಗಳದ್ದು ಇವತ್ತೊಂದು ಸಭೆ ಕರೆದಿದ್ದು. ಸಭೆಯಲ್ಲಿ ಎಲ್ಲಾ ಮುಖಂಡರುಗಳು ಇವತ್ತು ಮಾತಾಡಿದಾರ. ಇವತ್ತು ನಾನು ಕೂಡ ಮಾತಾಡಿನಿ, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಏನೇನ್ ಅಭಿಪ್ರಾಯ, ನಾವ್ ಯಾವ ತರ ತಯಾರಿ ಮಾಡ್ಕೋಬೇಕು, ಏನೇನ್ ಕೊರತೆಗಳಿದೆ, ಏನೇನ್ ಕೆಲಸಗಳಾಗ್ಬೇಕಂತ ಅದ್ರ ಬಗ್ಗೆನೆ ಮಾತಾಡಿದ್ದಾರೆ ಇವತ್ತು. ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್, ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲಯನ್ಸಸ್ ಆರ್ ಅವೈಲೇಬಲ್ at Sri Veerabhadra Complex opposite DCC Bank, Main Road, Ahmedabad. ಮತ್ತೆ ಏನ್ ಇವತ್ತ ಕೂಬಾರು ಮೀಟಿಂಗ್ ಬಿಟ್ಟು ಹೊರಗೆ ಹೋಗಿದಾರ ಅಂತಿದಾರ? ಇಲ್ಲ, ಏನು ಇವತ್ತ ಏನ್ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರ ಒಂದು ಸಭೆ ನಡೀತಿತ್ತು, ಅದು ಮುಗಿತದು. ಆ ಮುಗ್ದಿನ ಮ್ಯಾಕ ಅವರು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಪರ್ಮಿಷನ್ ತಗೊಂಡೆ ಅವ್ರಿಗೆ ಬೇರೆದೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. ಆದ ಕಾರಣ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಯಾವ ತರ ಸಭೆಯಲ್ಲಿ ಗೊಂದಲ ಯಾವ್ದು ತರ ಏನೂ ಆಗಿಲ್ಲ. ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಅವ್ರವ್ರ ಅನಿಸಿಕೆಗಳನ್ನು ಮತ್ತು ಯಾವುದೇ ಪ್ರಕಾರ ಇವರಿಗೆ ಟಿಕೆಟ್ ಕೊಡಿ ಅವರಿಗೆ ಟಿಕೆಟ್ ಕೊಡು ಅಂತ ಯಾವ್ದು ಇದ್ದಿಲ್ಲ ಒಳಗಡೆ ಮೀಟಿಂಗ್ ನಲ್ಲಿ. ಈ ಸಭೆ ಕರೆದಿದ್ದು ನಾವು ಯಾವ ರೀತಿ ತಯಾರಿ ಮಾಡಬೇಕು ಲೋಕಸಭೆಗೆ ಅನ್ನುವಂತ ಮೀಟಿಂಗ್ ಮಾಡಬೇಕು. ಮತ್ತೆ ಹಿಂದ ನಮ್ದೇನು 2014 ಚುನಾವಣೆಯಲ್ಲಿ ಹೇಗೆ ನಾವು ಎಷ್ಟು ವೋಟ್ಲಿಂದ ಗೆದ್ದಿದ್ದೆವು, ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ತಗೊಂಡಿದ್ದೆವು, 2019 ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್, ಎಷ್ಟು ವೋಟ್ಲಿಂದ ಗೆದ್ದಿದ್ದೆವು, ಅದ್ರ ಬಗ್ಗೆನೂ ಕೂಡ ಇದು ಮಾಡಿದ್ದು. ಅದರಾಗೆ ಎಲ್ಲರ ನಿರ್ಣಯ ಏನಿತ್ತು ಅಂತಂದ್ರೆ, ಲಾಸ್ಟ್ ಟೈಮ್ ನಾವು ಗೆದ್ದಿದ್ದು 1,16,000 ಮತಗಳಿಂದ ಗೆದ್ದಿದ್ದೆವು. ಈ ಸಲ ನಾವು 2 ಲಕ್ಷದ ಅಂತರ್ಲಿಂದ ಗೆದಿಬೇಕಂತ ಅದು ನಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಿಂದ ಪಾರ್ಟಿ ಇದು ಮುನ್ನಡೆಸ್ಕೊಂಡು ಹೋಗ್ಬೇಕು. ಅದ್ರ ಹಾಗೆ 2024 ಚುನಾವಣೆಯಲ್ಲಿ ನಮ್ಮ ವಿಜೇಂದ್ರನ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ 28 ಗೆದಿಬೇಕಂತ ಆ ಬಗ್ಗೆ ಸಭೆ ಆಗ್ತು ಅಷ್ಟೇ ಸರ್. ಅಲ್ಲದೇನೆ ಈ ಬಾರಿ ಏನಪ್ಪಾ ಅಂದ್ರೆ ಈ ಹಿಂದೆ ಕೇಳಲ್ಪಡ್ತಾ ಇತ್ತು, ಕೆಲವೊಂದು ಶಾಸಕರು ಏನಪ್ಪಾ ಅಂದ್ರೆ ಖೋಬಾ ಅವರಿಗೆ ವಿರೋಧವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಅಂತೇಳಿ ಜನರಲ್ಲಿ ಒಂದು ಮಾತು ಕೇಳ್ಬರ್ತಾ ಇತ್ತು. ಈ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಅಂತ ಹೇಳಿ? ಅದ್ರ ಬಗ್ಗೆ ಯಾವ್ದು ಚರ್ಚೆ ಇಲ್ಲ. ಈಗ ಒಂದ್ ಮನೆ ದಿನಮೇಕ ಸಣ್ಣ ಪುಟ್ಟು ಯಾವ್ದು ತೊಂದರೆ ಇರುತ್ತೆ. ಈಗ 4 ಮಂದಿ ಅಣ್ಣ ತಮ್ಮರು ಇದ್ರಂದ್ರೆ ಒಂದ್ ಸ್ವಲ್ಪ ಹೆಚ್ಚ ಕಮ್ಮ ಇರುತ್ತೆ. ಈಗ ಈ ದೊಡ್ಡ ಪಕ್ಷ ಇದು, ಈಗ ಸ್ವಲ್ಪ ಯಾರ್ದವ್ರದ್ದು ಒಂದೊಂದು ಅನಿಸಿಕೆ ಇರುತ್ತೆ. ಅದು ಅನಿಸಿಕೆ ಹೇಳೋದು ಅದ್ರಾಗೇನ್ ತಪ್ಪಿದ್ದೀನಿ ಹೇಳಿ. ಈಗ ಎಲ್ಲಾ ಪಕ್ಷದಾಗ ಎಲ್ಲಾ ಕಡೆ ಇರೋದಿಗಿದು, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಇವತ್ತಿಂದ ಏನ್ ಇದು ಟಿವಿ ನ್ಯೂಸ್ ನಲ್ಲಿ ಇದು ಹಾಕ್ತಾ ಇದಾರಲ್ಲ, ಅದು ಎಲ್ಲ ತಪ್ಪು ಸಂದೇಶ ಇದೆ. ಈಗಾಗ್ಲೇ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ಯಾವುದೇ ಗೊಂದಲ ಇಲ್ಲ. ನಾವು ಕರೆದಿದ್ದ ಸಭೆ ಇವತ್ತ ಯಾವ ತರ ನಾವು ತಯಾರಿ ಮಾಡ್ಕೋಬೇಕು ಅಂತ ಈ ನಮ್ಮ ಲೋಕಸಭೆ ಚುನಾವಣೆ ಅದಕ್ಕೋಸ್ಕರ ಕರೆದಿದ್ದು. ಹೌದು ಸರ್. ಓಕೆ ಸರ್, ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ. ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್.